ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಮೊದಲು ತೀರ್ಮಾನ ಕೊಟ್ಟವನೇ ಕುಮಾರಸ್ವಾಮಿ. ಬಿಜೆಪಿ ಮತ್ತು JDS ನ ಸರ್ಕಾರ ಇದ್ದಾಗ 2005-6ರಲ್ಲಿ ದಿವಂಗತ KC ರೆಡ್ಡಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿ ಒಂದು ಅಪ್ಪರ್ ಭದ್ರಾ ಯೋಜನೆಗೆ ಒಂದು DPR ಕೊಡಿ ಅಂತ ಹೇಳಿ ಆ DPR ಅನ್ನ ಸಮಯ ವ್ಯರ್ಥ ಮಾಡದೆ ರೆಡಿ ಮಾಡಿಸ್ತು. ಅವರು 4,500 ಕೋಟಿ ವೆಚ್ಚದಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ವರದಿ ಕೊಟ್ಟರು. ಅವ್ರು ಕೊಟ್ಟಂತ ವರದಿ ಬಹುಶಃ ಒಂದು 500-550 ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಯೋಜನೆ ಅದು. 4,500 ಕೋಟಿ ವೆಚ್ಚದಲ್ಲಿ ಆ ಯೋಜನೆಯನ್ನ ಸಂಪೂರ್ಣಗೊಳಿಸಬೇಕು ಅಂತ ಹೇಳಿ ನಾವು ಎರಡು ಪಕ್ಷಗಳು ಸೇರಿ ಸರ್ಕಾರ ಮಾಡ್ಬೇಕಾದ್ರೆ ಕೊಟ್ಟಂತ ಒಂದು ಸ್ಕೀಮ್ ಅದು. 4,500 ಕೋಟಿಯಿಂದ ಅವರು ಬೇರೆ ಬೇರೆ ರೀತಿಯಲ್ಲಿ ಬಂದಂತ ಸರ್ಕಾರಗಳು ಅದನ್ನ ಸುಮಾರು ಈಗ 28,000 ಕೋಟಿ ಏರಿಕೆ ಮಾಡ್ಕೊಂಡು ಹೋಗಿದ್ದಾರೆ. ಈ ಒಂದು 18,000 ಕೋಟಿ ಖರ್ಚಾಗಿದೆ. ಈಗ ಮೊನ್ನೆ ದಿನ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂದು ರಾಜ್ಯ ಸರ್ಕಾರದ ಮನವಿಗಳನ್ನ ಅವರು ಸ್ವೀಕಾರ ಮಾಡಿ ಈಗ ಅಂತಿಮವಾಗಿ ಒಂದು ಕ್ರಿಯಾ ಯೋಜನೆ ಸಿದ್ಧ ಮಾಡಿ ಅದರ ಸಂಪೂರ್ಣ ಔಟ್ಲೆ 21,000 ಕೋಟಿಗೆ ಇಳಿಸಿದ್ದಾರೆ. 21,000 ಕೋಟಿಗೆ ಈಗ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹಣ ಬಿಡುಗಡೆ ಮಾಡ್ಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಇದನ್ನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫೈನಾನ್ಸ್ ನಲ್ಲಿ ಒಪ್ಪಿಗೆ ತಗೊಂಡು ಕ್ಯಾಬಿನೆಟ್ಗೆ ರೆಫರ್ ಮಾಡಿ ಕ್ಯಾಬಿನೆಟ್ ಅಲ್ಲಿ ಕ್ಲಿಯರ್ ಆಗಬೇಕು. ಈ ಹಂತಕ್ಕೆ ಈಗ ಬಂದಿತ್ತು. ಅದರಿಂದ ಸರಿಯಾದ ರೀತಿ ರಾಜ್ಯ ಸರ್ಕಾರ ಕಾಲ ಹರಣ ಮಾಡದೆ ಸ್ಪಂದಿಸಿ ಅಲ್ಲಿ ಕೂತ್ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಅದರ ಸಮಸ್ಯೆ ಬಗೆಹರಿತಿತ್ತು. ಇವ್ರ ದಿನ ಪತ್ರಿಕೆಗಳಲ್ಲಿ ಸಾರ್ವಜನಿಕವಾಗಿ ಕೇಂದ್ರ ಸರ್ಕಾರ ಬೈಕೊಂಡು ಕೂತ್ಕೊಂಡ್ರಲ್ಲ, ಅದಕ್ಕೆ ಸಮಯ ವ್ಯರ್ಥ ಮಾಡ್ಕೊಂಡು ಕೂತ್ಕೊಂಡ್ರಲ್ಲ, ಅದ್ರ ಬದಲು ಅಲ್ಲಿ ಬಂದು ಕೂತ್ಕೊಂಡು ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಇದೆಲ್ಲ ಪರಿಹಾರ ಆಗೋದು. ರಾಜ್ಯದಲ್ಲಿರುವ ಜಾತ್ಯತೀತ ಪಕ್ಷ ಯಾವ ಜಾತ್ಯತೀತ ಏನ್ ಜಾತ್ಯತೀತ ಪಕ್ಷ ಇಟ್ಕೊಂಡವ್ರು ಸಿದ್ದರಾಮಯ್ಯನವರು ಅವ್ರದ್ದೊಂದೇ. ಇಲ್ಲಿದ್ದಾಗ ಏನ್ ಅನ್ನಿಸ್ತಾ ಇತ್ತು, ಜಾತ್ಯತೀತ ಜನತಾದಳದ ಅಧ್ಯಕ್ಷರೇ ಇದ್ರಲ್ಲ, ಆಗೇನ್ ಅನ್ನಿಸ್ತಾ ಇತ್ತು. ಅದಕ್ಕೆ ಹೇಳಿದ್ ನಾನು, ಅಹಿಂದ ನಾಯಕರು ಆ ಚೇರ್ ಅಲ್ಲಾಡ್ಬೇಕಾದ್ರೆ ಅಹಿಂದ ಬರ್ತದೆ ಕಣ್ಣಿಗೆ, ಆ ಚೇರ್ ಭದ್ರವಾಗಿದ್ದಾಗ ಅಹಿಂದ ಕಾಣಿಸೋದೇ ಇಲ್ಲ ಅವ್ರಿಗೆ. ಜನ ಅರ್ಥ ಮಾಡ್ಕೋಬೇಕಾದ್ರೆ ಚೇರ್ ಅಲ್ಲಾಡ್ದಾಗ ಅಹಿಂದ ಅಂತ ಕನ್ವರ್ಸ್ತಾರೆ. ಚೇರ್ ಭದ್ರ ಆಯ್ತಿದ್ದಂಗೆ ಅಹಿಂದ ಅವರಲ್ಲೇ ಇವ್ರಿಲ್ಲೇ. ಥ್ಯಾಂಕ್ ಯು ಬ್ರದರ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.